ನೇಗಿಲ ಕುಲದೊಳಗೆ ಅಡಗಿದ ಧರ್ಮ, ನೇಗಿಲ ಮೇಲೆ ನಿಂತಿದ ಧರ್ಮ. ಈ ದೇಶ ನಿಂತಿರೋದು ರೈತರಿಂದ. ರೈತರಿಗೆ ರೆಸ್ಪೆಕ್ಟ್ ಕೊಡಿ, ರೈತರು ಬೆಳೆದಿರುವಂಥ ಬೆಳೆಗಳಿಗೆ ಒಂದು ತಕ್ಕ ಬೆಲೆ ಕೊಡಿ, ಅದಕ್ಕೊಂದು ಫಿಕ್ಸ್ ರೇಟ್ ಅಂತ ಮಾಡಿರಿ. ಈ ವರ್ಷ ನೋಡ್ರಿ ಎಲ್ಲ ಜಾಸ್ತಿ ಮಳೆ ಹಾಕಿಸಿ ಎಲ್ಲ ಹೆಸರು ಮತ್ತು ಉದ್ದು ಎಲ್ಲ ನಾಶವಾಗಿದೆ. ತೊಗರಿಗಾದರೂ ಒಂದು ಒಳ್ಳೆ ಬೆಲೆ ನೀಡಿ ಮಿನಿಮಮ್ ಒಂದು ಕ್ವಿಂಟಲ್ಗೆ 15,000 ಮಾಡಿರಿ. ಈ ದೇಶ ನಿಂತಿರೋದು ರೈತರಿಂದ ಅಂತ ಹೇಳ್ತೀವಿ. ಆದರೆ ರೈತರು ಬೆಳೆದಿರುವಂತಹ ಬೆಳೆಗಳಿಗೆ ಯಾವುದೇ ಥರವಾದ ಬೆಲೆ ಇಲ್ಲ. ಮಾರ್ಕೆಟ್ನಲ್ಲಿ ಹೋದರೆ 2,000 3,000 ಕ್ವಿಂಟಲ್ ಅಂತ ಹೇಳ್ತಾರೆ. ಅದರಿಂದ ಎಷ್ಟು ರೈತನ ಪರಿಶ್ರಮ ಎಷ್ಟಿರುತ್ತಪ್ಪ ಅಂತಂದ್ರೆ ಬೆಳೆದಿರೋನಿಗೆ ಮಾತ್ರ ಗೊತ್ತಿರ್ತದೆ. ಅದ್ರ ಸಲುವಾಗಿ ಒಂದು ನಿಗದಿತ ಬೆಲೆ ಮಾಡಿರಿ. ತೊಗರಿಗಾನ ಸೊಸೈಟಿ ಚಾಲೂ ಮಾಡಿರಿ. ಮಿನಿಮಮ್ 15,000 ಕ್ವಿಂಟಲ್ಗೆ ತೊಗರಿ ಮಾಡಿರಿ ಅಂತ ಹೇಳ್ತೀನಿ ನೋಡ್ರಿ ಸರ್ಕಾರಕ್ಕೆ. ನಮ್ದೊಂದು ಮನವಿ ರೀ ಎಲ್ಲ ರೈತರ ಕಡೆಯಿಂದ. ಇಡ್ರಿ ನಾವು ಅವ್ರವ್ರ ಕೈಯಾಗೆ ಯಾಕೆ ದುಡಿಬೇಕಂತೇಳಿ ಸ್ವಂತದಾಗಿ ಉಳುಮೆ ಮಾಡಿ ನಮ್ಮ ಸ್ವಂತ ಹೊಲದಲ್ಲಿ ನಾವು ದುಡಿಬೇಕು, ವ್ಯವಸಾಯ ಮಾಡ್ಬೇಕಂತೇಳಿ ವ್ಯವಸಾಯ ಮಾಡಿದ್ರೆ. ನಾವೆಲ್ಲ ರೈತರು ಚೆನ್ನಾಗಿ ಬೆಳಿತಿರ್ತೀವಿ, ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಿರ್ತಾವ. ನಿಸರ್ಗ ಕೈ ಹಿಡ್ಲಿಲ್ಲಪ್ಪ ಅಂತಂದ್ರೆ ಲಾಸ್ಟಿಗೆ ಮಾರ್ಕೆಟ್ನವ್ರನ್ನೂ ಕೈ ಹಿಡಿಯಲ್ರಿ, ಆದ್ರೆ ಸರ್ಕಾರನ ಕೈ ಹಿಡಿಯಲ್ಲ. ಮತ್ತು ಯಾಕಪ್ಪ ಅಂತಂದ್ರೆ ಈ ವರ್ಷ ನೋಡ್ರಿ ಹೆಸರು ಮತ್ತು ಉದ್ದು ಸೊಸೈಟಿಯಲ್ಲಿ ಅದಿದೆ ಮಾಡಿಲ್ರಿ, ಹೆಸರೆಲ್ಲ ಕೆಟ್ಟೋಗ್ಯವ ಅಂತ ಹೇಳ್ಕೇಸಿ ಹೆಸರೇ ತೊಗೊಂಡಿಲ್ಲ. ಈ ಥರ ಆದ್ರೆ ಹೆಂಗೆ ಮಾಡ್ಬೇಕು ಹೇಳ್ರಿ ನಾವು? ಏನಾದರೂ ಒಪ್ಸಿಟ್ಕೊಂಡು ಲಾಸ್ಟಿಗೆ ಅವ್ರವ್ರ ಕೈಯಾಗಿ ದುಡಿಬಾರ್ದು ಅಂತ ಹೇಳ್ಕೇಸಿ ಸ್ವಂತದಾಗಿ ವ್ಯವಸಾಯ ಮಾಡಿದೀವಿ. ವ್ಯವಸಾಯ ಮಾಡ್ಬೇಕಂತ ಹೇಳ್ಕೇಸಿ ನಿಂತೀವಿ ಯುವಕರು. ಇಂಥ ಯುವಕರಿಗೆ ಈ ಥರ ಆದರೆ ಇನ್ನೂ ಅನೇಕ ಒಂದು 100 ವರ್ಷಗಳಿಂದ ವ್ಯವಸಾಯ ಮಾಡ್ಕೊಂಡು ಬರ್ಲತ್ತಿರ್ತಾರೆ. ಅವ್ರ ಗತಿ ಏನಂತ ನಾನು ಹೇಳ್ತೀನಿ ನೋಡ್ರಿ. ಈ ವಿಡಿಯೋ ಮಾಡೋದ್ರಲ್ಲಿ ನಿಮ್ಗೇನಾದರೂ ವಿಡಿಯೋದಲ್ಲಿ ಏನಾದರೂ ತಪ್ಪು ನಿಮ್ಗೆ ಅನಿಸಿದರೆ ಕಮೆಂಟ್ ಮಾಡಿರಿ. ದಯವಿಟ್ಟು ನಾನು ಕೇಳ್ತಿರೋದು ರೈತರಿಗೆ ಬೆಳೆದಿರುವಂತಹ ಬೆಳೆಗಳಿಗೆ ತಕ್ಕ ಬೆಲೆ ಕೊಡ್ರಿ ಅಂತ ಹೇಳ್ತಿರ್ತೀನಿ ನೋಡ್ರಿ. ಅಗ್ರಿಕಲ್ಚರ್ ಆಫೀಸ್ನಲ್ಲಿ ನಾವು ಬಿತ್ತ ಟೈಮ್ನಾಗ ಬೆಳೆಗಳು ತೊಗೋಬೇಕಪ್ಪ ಅಂತಂದ್ರೆ ಮಿನಿಮಮ್ 11,000 ಕ್ವಿಂಟಲ್ ತನಕ ಇರ್ತಾವ್ರಿ. ಅದೇ ಬೆಳೆ ನಾವು ಬೆಳೆದ ನಿಮ್ಗೆ ರಿಟರ್ನ್ ಮಾಡ್ಬೇಕಂತಂದ್ರೆ 5,000 6,000 ಅಂತ ಹೇಳ್ತೀವಿ. ಇದು ಯಾವ ನ್ಯಾಯ ರೀ ಇದು? ಎಲ್ರಿಗೂ ನಮಸ್ಕಾರ.